ಕೊಲ್ಲೂರಿನಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಅಭಿಯಾನ ಮುಂದುವರೆದಿದೆ. ಕೊಲ್ಲೂರು ಪಂಚಾಯತ್ ಅಲ್ಲಿ ಇರುವಂತಹ ಒಂದು ದೇಗುಲದಲ್ಲಿ ಅಲ್ಲಿನ ಸಮಿತಿ ಪಂಚಾಯತ್ ಮೊರೆ ಹೋಗಿದ್ರು. ಅಲ್ಲಿದ್ದಂಥ ವರ್ತಕರು ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿರ್ಬಂಧವನ್ನ ಹೇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಮುಖಂಡರು ದೇಗುಲ ಸಮಿತಿಯಿಂದ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಯಾವುದೇ ಕಾರಣಕ್ಕೂ ಮುಸ್ಲಿಮರಿಗೆ ಅನುಮತಿ ನೀಡಬಾರದು ಅಂತ, ಮುಸ್ಲಿಮರಿಗೆ ಅವಕಾಶ ನೀಡದಂತೆ ಹಿಂದೂ ಸಂಘಟನೆಗಳು ಮನವಿಯನ್ನ ಮಾಡಿಕೊಂಡಿದ್ವು. ಧಾರ್ಮಿಕ ದತ್ತಿ ಇಲಾಖೆ ಅಡಿ ಬರುವಂತ ಮೂಕಾಂಬಿಕಾ ದೇಗುಲ ಇಂದು ಮತ್ತೆ ನಾಳೆ ನಡೆಯಲಿದೆ. ಕೊಲ್ಲೂರು ಮೂಕಾಂಬಿಕಾ ಜಾತ್ರೆ ವ್ಯಾಪಾರಿಗಳ ಮನವೊಲಿಸ್ತಾ ಇದ್ದಾರೆ ಕೊಲ್ಲೂರು ಪಂಚಾಯತ್ನವರು. 2 ದಿನಗಳ ಕಾಲ ವ್ಯಾಪಾರ ಮಾಡದಂತೆ ಮುಸ್ಲಿಮರಿಗೆ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಮುಂದಿನ ವರ್ಷ ಅವಕಾಶವನ್ನ ನೀಡ್ತೀವಿ, ಈಗ ಬೇಡ ಅಂತ ಹೇಳ್ತಾ ಇದ್ದಾರಂತೆ. ಆ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರಂತೆ. ಮುಸ್ಲಿಂ ವ್ಯಾಪಾರಿಗಳು ಮನವಿಗೆ ಸ್ಪಂದಿಸುವಂತ ಭರವಸೆ ಇದೆ ಅಂತ ಹೇಳ್ತಾ ಇದ್ದಾರೆ. ಕೊಲ್ಲೂರು ಪಂಚಾಯತ್ ಅಧ್ಯಕ್ಷ ಶಿವರಾಮ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ವರ್ಷ ಬೇಡ, ಮುಂದಿನ ವರ್ಷ ನಾವು ಅವಕಾಶವನ್ನ ಮಾಡಿಕೊಡ್ತೀವಿ, ಯಾಕೆಂದ್ರೆ ಅವರಿಂದ ತೀವ್ರ ಒತ್ತಡ ಇರುವಂತದ್ದು ಅನ್ನುವ ರೀತಿಯಲ್ಲಿ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ನಿಲ್ಲದ ಬಾಯ್ಕಾಟ್ ಕಿಚ್ಚು. ಉಡುಪಿಯಲ್ಲಿ ಮುಂದುವರೆದಿದೆ ಧರ್ಮ ಅಸಹಕಾರ ಚಳುವಳಿ. ಶ್ರೀ ನಂದಿಕೇಶ್ವರ ದೇವಸ್ಥಾನದಲ್ಲಿ ಮುಸಲ್ಮಾನರ ವ್ಯಾಪಾರಕ್ಕೆ ಅಡ್ಡಿಪಡಿಸಲಾಗಿದೆ. ಕರಾವಳಿ ಭಾಗದಲ್ಲಿ ಒಂದು ಬಾಯ್ಕಾಟ್ ಕಿಚ್ಚಂತೂ ತುಂಬಾ ಜೋರಾಗಿ ಮುಂದುವರೆದಿದೆ. ಹಿಂದೂ ಧಾರ್ಮಿಕ ಕೇಂದ್ರಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥ ವಿಚಾರ. ಜಾತ್ರೆಯ ವ್ಯಾಪಾರಕ್ಕೆ ಮನವಿಯನ್ನ ಮಾಡಲಿಕ್ಕೆ ಬಂದಿದ್ರು 20 ಜನ ಮುಸಲ್ಮಾನ್ ವ್ಯಾಪಾರಿಗಳು. ಮುಸಲ್ಮಾನರ ವ್ಯಾಪಾರಕ್ಕೆ ಹಿಂದೂ ಜಾಗರಣ ವೇದಿಕೆ ತಡೆಯನ್ನ ಒಡ್ಡಿದೆ. ದೇವಸ್ಥಾನದ ವಠಾರದಲ್ಲಿ ಬ್ಯಾನರ್ ಅನ್ನ ಅಳವಡಿಸಿರುವಂಥದ್ದು ಹಿಂದೂ ಜಾಗರಣ ವೇದಿಕೆಯವರು. ಯಾವುದೇ ಕಾರಣಕ್ಕೂ ಅವಕಾಶ ಮಾಡಿಕೊಡಬಾರ್ದು, ಹಿಂದೂ ಏತರರಿಗೆ ಇಲ್ಲಿ ವ್ಯಾಪಾರದಲ್ಲಿ ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂಥ ಒಂದು ಬ್ಯಾನರ್ ಅನ್ನ ಕೂಡ ಹಾಕಲಾಗಿದೆ ಅಂತೆ. ವಠಾರದಲ್ಲಿ ಅಂದ್ರೆ ಆ ದೇವಸ್ಥಾನದ ವಠಾರದಲ್ಲಿ ಬ್ಯಾನರ್ ಅನ್ನ ಅಳವಡಿಸಿದ್ದಾರೆ ಹಿಂದೂ ಜಾಗರಣ ವೇದಿಕೆಯವರು. ಜಾತ್ರೆಯ ವ್ಯಾಪಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಿಕ್ಕೆ 20 ಮುಸ್ಲಿಂ ವ್ಯಾಪಾರಿಗಳು ಬಂದಿದ್ರಂತೆ. ಮುಸಲ್ಮಾನರು ಬಂದ ತಕ್ಷಣ ವ್ಯಾಪಾರಕ್ಕೆ ಹಿಂದೂ ಜಾಗರಣ ವೇದಿಕೆಯವರು ತಡೆ ಒಡ್ಡಿದ್ದಾರೆ, ನಿಮಗೆ ಅವಕಾಶ ಮಾಡಿಕೊಡುವುದಿಲ್ಲ ಅನ್ನುವಂಥದ್ದು. ಕರಾವಳಿ ಮಲೆನಾಡು ಭಾಗ ಮತ್ತು ಒಂದ್ ಕಡೆ ಬಯಲು ಸೀಮೆಗೂ ಈಗ ಆಲ್ರೆಡಿ ಹಬ್ಬಿದೆ ಇದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಉಡುಪಿಯ ಪ್ರತಿನಿಧಿ ಪರೀಕ್ಷಿತ್ ಶೇಟ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪರೀಕ್ಷಿತ್, ಕರಾವಳಿ ಭಾಗದಲ್ಲಿ ಇನ್ನೂ ಕೂಡ ಆ ಕಿಚ್ಚು ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ, ಕಡಿಮೆ ಆಗ್ತಾ ಇಲ್ಲ. ಯಾವುದೇ ಜಾತ್ರಾ ಉತ್ಸವಗಳು ಬಂದರೂ ಕೂಡ ಈಗ ಬಾಯ್ಕಾಟ್ ಮುಸಲ್ಮಾನ್ ವ್ಯಾಪಾರಿಗಳು ಅನ್ನುವಂಥದ್ದು ಮುಂದುವರಿತಾ ಇರುವಂಥದ್ದು. ಪರೀಕ್ಷಿತ್, ಡಿಸ್ಟರ್ಬೆನ್ಸ್ ಇದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಕೊಲ್ಲೂರು ದೇಗುಲ ಮತ್ತೆ ಶ್ರೀ ನಂದಿಕೇಶ್ವರ ದೇಗುಲದಲ್ಲಿ ಅಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಮುಸಲ್ಮಾನ್ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಲಾಗ್ತಾ ಇಲ್ಲ. ವಠಾರದಲ್ಲೇ ಬ್ಯಾನರ್ ಅನ್ನ ಹಾಕಲಾಗಿದೆ. ಹಿಂದೂ ಏತರರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ, ಅಂಗಡಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ, ಬರೀ ಹಿಂದೂಗಳಿಗೆ ಮಾತ್ರ ಆ ಅವಕಾಶ ಇದೆ ಅಂತ ಬ್ಯಾನರ್ ಅನ್ನ ಕೂಡ ಹಾಕಲಾಗಿರುವಂಥದ್ದು. ಮತ್ತು ಒಂದ್ ಕಡೆ ಇಲ್ಲಿ ಸ್ಪೆಷಲಿ ಕೊಲ್ಲೂರಿನಲ್ಲಿ 2 ದಿನಗಳ ಕಾಲ ಜಾತ್ರೆ ಇದೆಯಲ್ಲ, ಆ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ಳಲಾಗಿದೆಯಂತೆ. ನೆಕ್ಸ್ಟ್ ಇಯರ್ ನಿಮ್ಗೆ ಅವಕಾಶ ಮಾಡಿಕೊಡ್ತೀವಿ, ಈಗ ಆಗೋದಿಲ್ಲ ಅಂತ. ಯಡಿಯೂರು ಸಿದ್ಧಲಿಂಗೇಶ್ವರ ಜಾತ್ರೆಗೂ ಕೂಡ ಕಾಲಿಟ್ಟಿದೆ ಆರ್ಥಿಕ ಬಹಿಷ್ಕಾರ. ಯಡಿಯೂರು ಜಾತ್ರೆಯಲ್ಲೂ ಕೂಡ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬೇಡಿ. ಯಡಿಯೂರು ಸಿದ್ಧಲಿಂಗೇಶ್ವರ ಆಡಳಿತ ಮಂಡಳಿಗೆ ಬಜರಂಗ ದಳದವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಡಿಯೂರು ಸಿದ್ಧಲಿಂಗೇಶ್ವರ ಜಾತ್ರೆಗೂ ಕೂಡ ಮುಸ್ಲಿಮರಿಗೆ ಆರ್ಥಿಕ ಬಹಿಷ್ಕಾರವನ್ನ ಒಡ್ಡಲಾಗ್ತಾ ಇರುವಂಥದ್ದು. ಯಡಿಯೂರು ಜಾತ್ರೆಯಲ್ಲೂ ಅನ್ಯ ಧರ್ಮೀಯರಿಗೆ ಅವಕಾಶ ಕೊಡಬೇಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತುಮಕೂರಿನ ಕುಣಿಗಲ್ ತಾಲೂಕಿನಲ್ಲಿರುವಂತ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯ, ಅಲ್ಲಿ ಜಾತ್ರೆ ಇದೆ. ಏಪ್ರಿಲ್ 1ರಿಂದ ಏಪ್ರಿಲ್ 14ರವರೆಗೂ ಕೂಡ ನಡೆಯಲಿದೆ ಸಿದ್ಧಲಿಂಗೇಶ್ವರ ಜಾತ್ರೆ. ಅವಕಾಶ ಕೊಟ್ರೆ ತೆರವುಗೊಳಿಸ್ತೀವಿ ಅಂತ ಬಜರಂಗ ದಳದವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅಕಸ್ಮಾತ್ ನಾವು ಮನವಿಗೂ ಕೂಡ ಅದನ್ನು ತಿರಸ್ಕಾರ ಮಾಡಿ ನೀವೇನಾದ್ರೂ ಅವಕಾಶ ಮಾಡಿಕೊಟ್ರೆ
ನಾವೇ ತೆರವುಗೊಳಿಸ್ತೀವಿ ಅಂತ ಬಜರಂಗ ದಳದವರು ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು, ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿನ ಆಡಳಿತ ಮಂಡಳಿಗೆ. ನೋಡಬೇಕು ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾರೆ ಅಂತ. ವಿಷಯ ಏನೆಂದರೆ, ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ದಿನಾಂಕ 1/4/2022ರಿಂದ 16/4/2022ವರೆಗೆ ಜರುಗಲಿರುವ ಜಾತ್ರಾ ಮಹೋತ್ಸವದಲ್ಲಿ ಹಿಂದೂಗಳನ್ನು ಹೊರತುಪಡಿಸಿ ಅನ್ಯ ಧರ್ಮದ ಜನರಿಗೆ ವ್ಯಾಪಾರ ಮಾಡಲು ಅವಕಾಶ ನೀಡದಂತೆ ದೇವಾಲಯ ಆಡಳಿತ ಮಂಡಳಿಗೆ ಮನವಿ ನೀಡಿದ್ದೇವೆ. ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ 2002 ಅನ್ವಯ ಹಿಂದೂ ದೇವಾಲಯ ಜಾಗದಲ್ಲಿ ಬೇರೆ ಧರ್ಮದ ಜನರಿಗೆ ಅಂಗಡಿ ವ್ಯಾಪಾರ ಮಾಡಲು ಅವಕಾಶ ಇರುವುದಿಲ್ಲ. ಈ ಕಾಯ್ದೆಯನ್ನು ಉಲ್ಲಂಘಿಸಿ ಬೇರೆ ಧರ್ಮದ ಜನರಿಗೆ ವ್ಯಾಪಾರಕ್ಕೆ ಅವಕಾಶ ನೀಡಿದ್ದಲ್ಲಿ ಬಜರಂಗ ದಳ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಈ ಮೂಲಕ ಎಚ್ಚರಿಕೆ ನೀಡಿದ್ದೇವೆ. ಜೈ ಶ್ರೀರಾಮ್.